ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಎದ್ದೇಳೋಕ್ಕೆ ಮೂಡಿಲ್ಲ. ಸೊ ಯಾರಪ್ಪ ಎದ್ದೇಳೋರು, ಯಾರಪ್ಪ ಕೆಲಸ ಮಾಡೋರು ಅನ್ನೋ ಥರ ಅನಿಸ್ತಾಯಿತ್ತು. ಲೇಸಿ ಫೀಲ್ ಆಗ್ತಾಯಿತ್ತು. ಒಂದೊಂದು ಸತಿ ಹೆಣ್ಮಕ್ಳಿಗೆ ಹಂಗೆ ಅಲ್ಲ, ಇದಕ್ಕಿದ್ದಂಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಲೇಸಿ ಫೀಲ್ ಅನಿಸುತ್ತೆ. ಯಾರು ಮತ್ತೆ ಎಲ್ಲ ಕೆಲಸ ಮಾಡೋರು ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನಮ್ಗೆ ಎಷ್ಟೇ ಲೇಸಿ ಫೀಲ್ ಆದರೂ ಕೂಡ ನಮ್ಮ ಒಂದು ಮೈಂಡ್ ಸೆಟ್ ಏನಿರುತ್ತಲ್ಲ, ಅಯ್ಯೋ ಮಗನಿಗೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ, ಹಸ್ಬೆಂಡ್ ಶಾಪ್ಗೆ ಹೋಗಬೇಕು, ಈ ಥರ ಅದು ಎಬ್ಬಿಸುತ್ತೆ. ಎದ್ದೇಳಿದಂತೂ 8 o'clockಗೆ. ಇವತ್ತು ಸಿಕ್ಕಾಪಟ್ಟೆ ಲೇಟಾಗಿ ಎದ್ದೆ. ಹಸ್ಬೆಂಡ್ ಹೇಳ್ತಾಯಿದ್ರು, ಸರಿ ಮಲ್ಗು, ಯಾಕೆ ರಿಸ್ಕ್ ತೊಗೋತೀಯಾ, ಹೋಟೆಲಲ್ಲಿ ಏನಾದರೂ ಆರ್ಡ್ರ್ ಮಾಡ್ತೀನಿ ಅಂತ. ಬಟ್ ನನಗೆ ಮನಸ್ಸಿರಲಿಲ್ಲ. ಮತ್ತು ಮಧ್ಯಾಹ್ನಕ್ಕೂ ಬೇಕು, ಬೆಳಗ್ಗೆಗೂ ಹೋಟೆಲಲ್ಲಿ ಏನೋ ಅಡ್ಜಸ್ಟ್ ಆಗೋಲ್ಲ. ನಾನು ಅವನಿಗೆ ಹೋಟೆಲ್ನಿಂದ ಬಾಕ್ಸ್ಗೆ ಹಾಕಿರೋ ಅವ್ನು ತಿನ್ನಲ್ಲ, ನನಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಒನ್ ಟೈಮ್ ಆದರೆ ಓಕೆ, ಮತ್ತು ಮಧ್ಯಾಹ್ನಕ್ಕಾದರೂ ಮಾಡಲೇಬೇಕಲ್ವ, ಮಾಡಿಟ್ಬಿಡೋಣ, ಎದ್ಬಿಡೋಣ ಅಂತಂದ್ಬಿಟ್ಟು ಬೆಳಗ್ಗೆ ಆದರೆ ಹಸ್ಬೆಂಡು ಹೆಲ್ಪ್ ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಾನಿಲ್ಲಿ ಟಿಫನ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ತರಕಾರಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಹಸ್ಬೆಂಡ್ ಹೆಲ್ಪ್ ಮಾಡಿಕೊಟ್ರು. ನಾನು ಚಪಾತಿ ಹಿಟ್ಟೆಲ್ಲ ಕಲಸೋಷ್ಟರಲ್ಲಿ, ಪಾತ್ರೆ ಎಲ್ಲ ತೊಳ್ಕೊಟ್ರು. ನಾನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೀಟ್ರೂಟ್ನ ತುರ್ಕೊಟ್ರು. ಸೊ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಆ್ಯಕ್ಚುಲಿ ರೈಸ್ ಐಟಮ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನಕ್ಕೂ. ಮತ್ತು ರೈಸ್ ತಿಂತೀನಲ್ಲ, ನನಗೆ ಏನೋ ಇತ್ತೀಚೆಗೆ ರೈಸ್ ಐಟಮ್ ಅಷ್ಟೊಂದು ಇಷ್ಟನೇ ಆಗ್ತಾಯಿಲ್ಲ. ಯಾಕಂದರೆ ಈ ಗ್ಯಾಸ್ಟ್ರಿಕ್ ಥರ ಆಗುತ್ತಲ್ವ. ಏನೇ ಈಗ ಪಲಾವು ಅದು ಏನೇ ಮಾಡಬೇಕಂದ್ರೂ ಚಕ್ಕೆ ಲವಂಗ ಅದು ಹಾಕಿದ್ರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಹಿಂಗೆಲ್ಲ ಚಿತ್ರಾನ್ನ ಮಾಡೋಣ ಅಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು, ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಇನ್ನು ಪುಳಿಯೋಗರೆ ಮಾಡೋಣ ಅಂದರೆ ಅದಕ್ಕೂ ಹುಣಸೆಹಣ್ಣು ಗ್ಯಾಸ್ಟ್ರಿಕ್ ಆಗುತ್ತೆ. ಇದೇ ಅನಿಸುತ್ತೆ. ಬಟ್ ಯಾವುದನ್ನು ಬಿಡೋಲ್ಲ ನಾನು. ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ತಿನ್ನಬೇಕು ಅನಿಸಿದ್ರೆ ತಿನ್ಬಿಡೋಣ ಅಂತ ತಿಂದ್ಬಿಡ್ತೀನಿ. ಆ ಥರ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ದಿವಸ ಇನ್ನು 1 month ಅಲ್ವ, ಎಲ್ಲದನ್ನೂ ಇಟ್ಕೊಬಿಡೋಣ ಅಂತ. ನಾನ್ ವೆಜ್ ತಿನ್ನಬೇಕು ಅಂತ ಅನಿಸ್ತದೆ ನನಗಂತೂ, ಸಿಕ್ಕಾಪಟ್ಟೆ ಅನಿಸ್ತದೆ. ಇಷ್ಟು ದಿವಸದಿಂದ ಅನಿಸಿಲ್ಲ, ಕಾರ್ತಿಕ ಮಾಸ ಸ್ಟಾರ್ಟ್ ಆದಾಗಿಂದ ನಾನ್ ವೆಜ್ ತಿಂದಿಲ್ವಲ್ಲ. ಸೊ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇದೆ. ಸಂಡೇ ಆ್ಯಕ್ಚುಲಿ ಅಮಾವಾಸ್ಯೆ ಇದೆ, ತಿನ್ನಂಗಿಲ್ಲ ಅಂತ ಅನ್ಕೋತೀನಿ. ಸಂಡೇನೂ ಕೂಡ ಅಮಾವಾಸ್ಯೆ ಇದೆ ಅಲ್ವಾ, ಅಮಾವಾಸ್ಯೆ ಮುಗಿದ ತನಕ ತಿನ್ನಲ್ಲ ನಾವು. ನಾನ್ ವೆಜ್ ಅಂತೂ ತಿನ್ನಬೇಕು ಅಂತ ತುಂಬ ಅನಿಸ್ತದೆ. ಹಾಗೆ ತರಕಾರಿ ಎಲ್ಲ ಇಟ್ಟು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೆ. ಇದು ನೋಡಿದ್ರೆ ವಿಷಲ್ ಬರ್ತಾಯಿಲ್ಲ. ಏನಾದರೂ ಟೈಮ್ ಆಗಿಬಿಟ್ಟಿದೆ ಅಂತಂದವಾಗ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗೋದು. ವಿಷಲ್ ಬರಲೇ ಇಲ್ಲ. ಆಮೇಲೆ ಮತ್ತೆ ಬೆಲ್ಟೆಲ್ಲ ತೊಳೆದು ಏನೋ ಮಾಡಿ ಹಾಕಿದೆ. ಆಮೇಲೆ ಸರಿ ಹೋಯಿತು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಕಾಲು ನೋವು ಬಂದುಬಿಡುತ್ತೆ. ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡಬೇಕು, ಆ ಥರ ಆಗುತ್ತೆ. ಅದಕ್ಕೆ ಹಸ್ಬೆಂಡು ಎಲ್ಲ ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟಿದೆ. ಆಮೇಲೆ ಸರಿ ಚಪಾತಿ ನಿಂಗೆ ತೀಡ್ಕೊಡು, ನಾನು ಸುಟ್ಕೊಡ್ತೀನಿ ಅಂತ ಹೇಳಿದ್ರು. ಅದೇ ಬೈತಾಯಿದ್ರು, ಇಲ್ಲ ರಿಸ್ಕ್ ಇರೋ ಅಂಥದ್ದನ್ನೆಲ್ಲ ಇಟ್ಕೋತೀಯ ನೀನು, ಚಪಾತಿ ಏನಕ್ಕೆ ಮಾಡಿದೆ ಇವಾಗ, ಡಬಲ್ ಕೆಲಸ, ರೈಸ್ ಏನಾದರೂ ಮಾಡಿದರೆ ಬೇಗ ಆಗ್ತಿತ್ತಲ್ಲ ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ನನಗೆ ತಿನ್ನಬೇಕು ಅನಿಸ್ತಾಯಿತ್ತು, ಅದಕ್ಕೆ ಮಾಡಿದೆ ಅಂತ ಹೇಳಿದೆ. ಇದೊಂದು ಹೇಳ್ತೀಯ, ಏನು ಮಾತಾಡೋಂಗಿಲ್ಲ ಬಿಡು ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ಸರಿ ಅಂತಂದ್ಬಿಟ್ಟು ಎಲ್ಲ ಮಾಡಿ ಮಗನ ಬಾಕ್ಸ್ ಕಟ್ಟಿ, ಹಸ್ಬೆಂಡ್ಗೆಲ್ಲ ಬಾಕ್ಸ್ ಕಟ್ಟಿ ಎಲ್ಲನೂ ಕಳಿಸಿ ಆರಾಮಾಗಿ ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ತುಂಬ ಏನೂ ರಿಸ್ಕಿ ಕೆಲಸ ಇಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಚಕ ಅಂತ ಕೆಲಸ ಮಾಡಿದೆ. ಸಖತ್ ಚಳಿ ಬೇರೆ ಅಪ್ಪ, ಆಚೆ ಹೋದರೆ ಫುಲ್ಲು ತಣ್ಣಕ್ಕಾಗುತ್ತೆ. ಅಷ್ಟೊಂದು ಚಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಕೋಲಾರಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನನಗೆ ಇವತ್ತೇನು ಇಂಟ್ರೆಸ್ಟ್ ಇಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಫ್ರಿಜ್ ಒಂಚೂರು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫ್ರಿಜ್ನ ಕ್ಲೀನ್ ಮಾಡಬೇಕಷ್ಟೇ. ಏನೂ ಕೆಲಸ ಮಾಡೋಕ್ಕೆ ಮೂಡಿಲ್ಲ. ಏನೂ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂದರೂ ಕೂಡ ಹೆಣ್ಮಕ್ಳ ಕೆಲಸ ಇದ್ದೇ ಇರುತ್ತೆ. ಸೊ ಮಾಡಲೇಬೇಕು, ಮಾಡಿದ್ದಾಯಿತು. ಹಾಗೆ ಈ ಟೈಮಲ್ಲಿ ಹಾಸ್ಪಿಟಲ್ ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಕರೆಕ್ಟಾ ರಾಂಗಾ ಏನೂ ಅರ್ಥ ಆಗ್ತಾಯಿಲ್ಲ ನನಗೆ. ಬಟ್ ಯಾಕೋ ಅನಿಸ್ತಾನೆ ಇತ್ತು. ತುಂಬ ಜನ ನನಗೆ ಕಾಮೆಂಟ್ ಕೂಡ ಮಾಡಿದ್ರಿ, ಅಷ್ಟು ಕಂಫರ್ಟಬಲ್ ಇಲ್ಲ ಅಂದರೆ ಚೇಂಜ್ ಮಾಡಿಬಿಡಿ ಶ್ರುತಿ, ಅದೇ ಕರೆಕ್ಟ್ ಅನಿಸುತ್ತೆ ಅಂತ ಕೂಡ ಹೇಳ್ತಾಯಿದ್ರಿ. ನನಗೂ ಯಾಕೋ ಕರೆಕ್ಟ್ ಅಂತಲೇ ಅನಿಸ್ತು. ನೋಡೋಣ, ಯಾಕೋ ಮನಸ್ಸಿಲ್ಲದ ಮನಸ್ಸನ್ನು ಆ ಥರ ಅನಿಸ್ಬಿಟ್ಟಿದೆ. ಸೊ ಅದಕ್ಕೆ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ತೋರಿಸೋಣ ಅಂತ. ಇಲ್ಲಿ ಬೇರೆ ಡಾಕ್ಟರ್ಸ್ ನನಗೂ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಹೋಗೋದೇ ಇವ್ರ ಹತ್ರನೇ. ಬಟ್ ಯಾಕೋ ನಂಗೆ ಅಷ್ಟೊಂದು ಸಮಾಧಾನ ಆಗ್ತಿಲ್ಲ, ನಾನು ಹೇಳಿದೆಲ್ಲ ಲಾಸ್ಟ್ ವೀಡಿಯೋಗಳಲ್ಲೇ. ಹಾಗಾಗಿ ಸೊ ಬ್ಯಾಂಗ್ಳೂರಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ. ಒಂದಷ್ಟು ಹಾಸ್ಪಿಟಲ್ಸ್ ಅನ್ಕೋತಾ ಇದ್ದೀನಿ. ನಾನು ಆ್ಯಕ್ಚುಲಿ ನೋಡೋಣ, ನಾರ್ಮಲ್ ಟ್ರೈ ಮಾಡುವಂತ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ, ಸಜೆಸ್ಟ್ ಮಾಡ್ತಿದ್ದಾರೆ ನನಗೆ ಗೊತ್ತಿರೋರೆಲ್ಲ. ಯಾಕೆಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀಯಾ,
ಮತ್ತು 10 ಇಯರ್ಸ್ ಗ್ಯಾಪ್ ಆಗಿದೆ ಅಲ್ಲ, ಸೊ ನಾರ್ಮಲ್ ಟ್ರೈ ಮಾಡಿ ನೋಡು ಆಗ್ಬೋದು ಅಂತ. ಸೊ ನಾರ್ಮಲ್ ಮಾಡೋ ಅಂಥ ಹಾಸ್ಪಿಟಲ್ಗಳನ್ನ ರೆಫರ್ ಮಾಡೋಣ ಅಂತ ಓಮ್ ಅಂತ ಅಂದ್ಕೊಂಡ್ವಿ. ಸೊ ಅದಾದಮೇಲೆ ಬ್ಯಾಪ್ಟಿಸ್ಟ್, ಹೆಬ್ಬಾಳ ಹತ್ರ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆ. ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ ನಿಮ್ಗಳಿಗೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಹಾಸ್ಪಿಟಲ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನಾವು ಅಂದ್ಕೊಂಡಿದ್ವಿ ಹೋಗೋಣ ಅಲ್ಲಿಗೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅಮ್ಮನ ಮನೆ ಹತ್ರ ತುಂಬ ಜನ ಅಲ್ಲೇ ತೋರಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಆಲ್ರೆಡಿ ಹೋಗಿ ಬಂದಿರೋದ್ರಿಂದ. ಸೊ ತುಂಬ ಚೆನ್ನಾಗಿದೆ ಬ್ಯಾಪ್ಟಿಸ್ಟ್ ಅಂತ ಕೂಡ ತುಂಬ ಜನ ಹೇಳಿದ್ರು ನನಗೆ. ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಕೂಡ ಅಂತಂದ್ಬಿಟ್ಟು. ಅಲ್ಲಿ ನಾರ್ಮಲ್ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ, ನಾರ್ಮಲ್ಲೇ ಆಗಬೇಕು ಅಂತಲ್ಲ, ಟ್ರೈ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನೋಡೋಣ, ನನಗೆ ಎಷ್ಟು ಎಫರ್ಟ್ ಹಾಕೋಕ್ಕಾಗುತ್ತೆ ಅಷ್ಟು ಎಫರ್ಟ್ ಹಾಕಿದ್ದೀನಿ. ವಾಕಿಂಗ್ ಇರ್ಬೋದು ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಇರ್ಬೋದು, ಇದೆಲ್ಲ ಕೂಡ ನಾನು ಮಾಡ್ತಾನೆ ಇದ್ದೀನಿ. ನೋಡೋಣ, ಗೊತ್ತಿಲ್ಲ ನಾರ್ಮಲ್ ಆಗುತ್ತೋ ಇಲ್ವೋ, ಬಟ್ ಸೇಫ್ ಡೆಲಿವರಿ ಆದರೆ ಸಾಕು ಅಷ್ಟೇ. ನಾನು ಕಂಪ್ಲೀಟಾಗಿ ನಾರ್ಮಲ್ಲೇ ಆಗಬೇಕು ಅಂತ ಏನು ಅನ್ಕೋತಾ ಇಲ್ಲ, ಸೇಫ್ ಡೆಲಿವರಿ ಆಗಲಿ ಅಂತ ಮಾತ್ರ ಅನ್ಕೋತಾ ಇದ್ದೀನಿ ಹಾಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ಜರಿ ಕೂಡ ಮಾಡ್ತಾರಾ ಅಂತ ಕೇಳಿದೆ. ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ರೆ ಥ್ಯಾಂಕ್ಸ್. ತುಂಬ ಒಂಥರ ಸಮಾಧಾನ ಅನಿಸ್ತು ನನಗೆ. ಬಟ್ ನನಗೆ ಯಾರೋ ಹೇಳಿದ್ರು ಇವಾಗ ಮಾಡ್ತಾ ಇಲ್ಲ, ಅಂದರೆ ಮಗು 1 ಇಯರ್ ಆಗೋ ತನಕ ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ಜರಿ ಮಾಡಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಿಮ್ಮನ್ನು ಕೇಳಿದೆ. ಬಟ್ ತುಂಬ ಜನ ಹೇಳಿದ್ದೀರಾ ಮಾಡ್ತಾರೆ ಅಂತ, ಖುಷಿ ಆಗುತ್ತೆ. ಅದು ಖುಷಿ ಆಯಿತು ನನಗೂ ಕೂಡ, ಒಂದೇ ಸರ್ಜರಿ ಎಲ್ಲ ಆಗುತ್ತಲ್ಲ ಅಂತ. ನನಗೀಗ ಆಲ್ರೆಡಿ ಒಂದು ಸರಿ ಸರ್ಜರಿ ಅಂದರೆ ಸಿಸರಿನ್ ಆಗಿದೆ, ಅದಾದಮೇಲೆ ಅಡ್ರಲ್ ಗ್ಲ್ಯಾಂಡ್ ಸರ್ಜರಿ ಆಗಿದೆ, ಜೊತೆಗೆ ಇವಾಗ ಇದು ಒಂದು ಸರ್ಜರಿನಾ ಅಂತ ಅನಿಸ್ತದೆ. ಸೊ ನಾರ್ಮಲ್ ಟ್ರೈ ಮಾಡೋಣ, ನೋಡೋಣ. ನಾಳೆ ಅಂದ್ಕೊಂಡಿದ್ದೀನಿ ಬ್ಯಾಪ್ಟಿಸ್ಟಿಗೆ ಹೋಗೋಣ, ಒಂದ್ಸತಿ ಚೆಕಪ್ ಎಲ್ಲ ಮಾಡಿಸಿ ಅಲ್ಲಿಂದ ಒಂದು ವಾತಾವರಣ ಇರ್ಬೋದು, ಇಲ್ಲ ಹಾಸ್ಪಿಟಲ್ಗೆ ಹೋದರೆ ಗೊತ್ತಾಗುತ್ತಲ್ಲ ಅಲ್ಲಿನ ವಾತಾವರಣ ಹೇಗಿದೆ, ಏನು ಕಂಫರ್ಟಬಲ್ ಆಗಿದೆಯಾ, ಡಾಕ್ಟರ್ಸ್ ಹೇಗಿದ್ದಾರೆ, ಏನು ಎಲ್ಲದನ್ನೂ ಕೂಡ. ಹಸ್ಬೆಂಡ್ ಫ್ರೆಂಡು ಕೂಡ ಒಬ್ಬರು ಪರಿಚಯ ಇದ್ದಾರಂತೆ ಡಾಕ್ಟ್ರಲ್ಲಿ. ಸೊ ಅವರು ಕೂಡ ಹೇಳಿದ್ದಾರೆ, ಡಾಕ್ಟರ್ ನೇಮೇನೋ ಹೇಳಿದ್ರು. ಸೊ ಅವ್ರ ಹತ್ರ ಹೋಗಿ ನೋಡಿ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಗೆ ಯಾರಿಗಾದ್ರೂ ಬ್ಯಾಪ್ಟಿಸ್ಟ್ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಅದು ಅಲ್ಲಿ ಅಂದರೆ ಅಮ್ಮನ ಮನೆ ಪಕ್ಕದಲ್ಲೆಲ್ಲ ಹೋಗ್ತಾ ಇದ್ದಾರೆ, ಅವ್ರು ಆಲ್ರೆಡಿ ತೋರಿಸ್ತಾ ಇದ್ದಾರೆ. ಅವರು ಒಂದಷ್ಟು ಹಾಸ್ಪಿಟಲ್ಗಳನ್ನ ಓಡಾಡಿ ನೋಡಿ ಅಲ್ಲಿನ ಪ್ಯಾಕೇಜಸ್ಗಳ ಬಗ್ಗೆ ತಿಳ್ಕೊಂಡು ಎಲ್ಲದನ್ನು ಕೂಡ ನನಗೆ ವಾಟ್ಸಪ್ ಮಾಡಿದರು. ಸೊ ಅದನ್ನು ಎಲ್ಲ ನೋಡಿದ್ದೀನಿ. ನನಗೆ ಅವರು ಹೋಗಿದ್ದು ಬ್ಯಾಪ್ಟಿಸ್ಟು ಮತ್ತು ಓಮು, ಈ ಯಾವುದದು ಈಸ್ಟ್ ಪಾಯಿಂಟ್, ಅಮ್ಮನ ಮನೆ ಹತ್ರನೇ ಈಸ್ಟ್ ಪಾಯಿಂಟು. ನನಗೇನೋ ಈಸ್ಟ್ ಪಾಯಿಂಟ್ ಅಷ್ಟು ಸಮಾಧಾನ ಇಲ್ಲ, ಬೇಡ ಅಂತ ಅನಿಸ್ತಿದೆ. ಅಲ್ಲಿ ಟ್ರೈನೀಸ್ ಎಲ್ಲ ಜಾಸ್ತಿ ಇರ್ತಾರೆ, ಅಲ್ಲಿ ಕಾಲೇಜು ಕೂಡ ಈಸ್ಟ್ ಪಾಯಿಂಟ್ ಇರೋದ್ರಿಂದ ಟ್ರೈನೀಸ್ ಎಲ್ಲ ಇರ್ತಾರೆ. ಸೊ ಅದಕ್ಕೆ ಇಷ್ಟ ಇಲ್ಲ ನನಗೆ, ಬೇಡ ಟ್ರೈನೀಸ್ ಎಲ್ಲ ಇರುತ್ತೆ, ರಿಸ್ಕಿ ಫ್ಯಾಕ್ಟರ್ಸ್ ಎಲ್ಲ ಬೇಡ. ನೋಡೋಣ, ಬ್ಯಾಪ್ಟಿಸ್ಟ್ ಬಗ್ಗೆ ತುಂಬ ಜನ ಹೇಳಿದ್ರು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಅದಕ್ಕೆ ಬ್ಯಾಪ್ಟಿಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಹೋಗಿ ಆದರೆ ಹೋಗ್ತೀನಿ, ಎಲ್ಲ ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಒಂದ್ಸತಿ ಹೋಗಿ ಎಲ್ಲ ಚೆಕಪ್ಪು, ಈಗ ಹಿಂಗೂ ನಂದು 9 ಮಂತ್ದು ಸ್ಕ್ಯಾನಿಂಗ್ ಮಾಡಬೇಕಲ್ಲ. ಸೊ 9 ಮಂತ್ದು ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಏನಾದರೂ ಮಾಡ್ತಾರಾ ಎಲ್ಲ ಅಲ್ಲೇ ಮಾಡಿಸ್ಕೊಂಡು ಏನು ಹೇಳ್ತಾರೆ, ನಾರ್ಮಲ್ ಆಗುತ್ತೆ ಅಥವಾ ಬೇಬಿ ಟರ್ನ್ ಆಗಿದೆಯಾ. ನನಗೆ 7 ಮಂತ್ಸಲ್ಲಿ ಮಾಡಿದಾಗ ಬೇಬಿ ಟರ್ನ್ ಆಗಿಲ್ಲ ಇನ್ನು ಅಂತ ನಾನು ಹೇಳಿದ್ದೆ. ಬ್ರೀಚ್ ಪೊಸಿಷನಲ್ಲೇ ಇದೆ, ಸಫಾಲಿಕ್ ಇನ್ನು ತಿರುಗಿರಲಿಲ್ಲ ಆವಾಗ. ಬಟ್ ಇವಾಗ ಏನಾದರೂ ಆಗಿದೆಯಾ, ಏನು ಚಾನ್ಸಸ್ ಇದೆಯಾ ಅಂತೆಲ್ಲ ಕೇಳಿಕೊಂಡು ಬಂದಿದ್ದೀನಿ. ಕೋಲಾರಲ್ಲೂ ಒಂದಷ್ಟು ಹಾಸ್ಪಿಟಲ್ಗಳನ್ನ ಅತ್ತೇನೋ ಹೇಳ್ತಾಯಿದ್ರು, ಒಂದಷ್ಟು ಹಾಸ್ಪಿಟಲ್ ನಾರ್ಮಲ್ಗೆ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು 1 ಮಂತ್ ಇದೆ ನನ್ನ ಹತ್ರ ಅಷ್ಟೇ. 1 ಮಂತ್ ಅಂದರೆ ನಾನು ಕೊಟ್ಟಿರೋ ಡೇಟ್ಗೆ ಕರೆಕ್ಟಾಗಿ 1 ಮಂತ್ ಇದೆ. ಸೊ ಅಷ್ಟರಲ್ಲಿ ಅದನ್ನು ಒಂದು ಸರ್ಚ್ ಮಾಡಿ ಡಿಸೈಡ್ ಆಗಬೇಕು ಈ ವೀಕಲ್ಲೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಈ ಟೈಮಲ್ಲಿ ಹಾಸ್ಪಿಟಲ್ ಚೇಂಜ್ ಮಾಡೋದು ಎಷ್ಟು ಸೇಫ್ ಗೊತ್ತಿಲ್ಲ ನನಗೆ. ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ? ಅದೇ ತುಂಬ ಜನ ಏನಂದರೆ ಚೆಕಪ್ ಬೇರೆ ಕಡೆ ಮಾಡಿಸಿರ್ತಾರೆ, ಇವಾಗ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಸೊ ಚೆಕಪ್ ಅಲ್ಲೇ ಮಾಡಿಸಿರ್ತಾರೆ. ಅಮ್ಮನ ಮನೆ ಈ ಕಡೆ ಎಲ್ಲಾದರೂ ಇದ್ದಾಗ ಇಲ್ಲಿ ಬಂದು ಡೆಲಿವರಿ ಮಾಡಿಸ್ಕೊಳ್ತಾರಲ್ಲ, ಅದು ಸೇಫ್ ಅಂತಲೇ ಅನಿಸುತ್ತೆ ನನಗೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ಓಕೆ, ಹಂಗೂ ತುಂಬ ಜನ ಮಾಡ್ತಾರಲ್ವಾ. ಸೊ ನಂದು ಅದೇ ಲೆಕ್ಕ ಬರುತ್ತೆ ಬಿಡು, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಕು. ನನಗೆ ಎಲ್ಲಿ ಖುಷಿ ಅನಿಸುತ್ತೆ ಅಲ್ಲೇ ನಾನು ಮಾಡಿಸ್ಕೊಳ್ಳೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ. ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಹಂಗೆ ಅನಿಸ್ತದೆ, ಹಾಸ್ಪಿಟಲ್ ಚೇಂಜ್ ಮಾಡೋದು ಬೆಸ್ಟ್ ಅಂತಲೇ ಅನಿಸ್ತದೆ. ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು, ಗೊತ್ತಿಲ್ಲ. ಯಾಕೋ ಈ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ನನಗೆ ಹಿಂಗೆ ಅನಿಸ್ತಿದೆ ಹಾಸ್ಪಿಟಲ್ ಚೇಂಜ್ ಮಾಡೋಣ ಅಂತಾನೆ ಅಂತ ಗೊತ್ತಿಲ್ಲ. ಇಷ್ಟು ದಿವಸ ಅನಿಸ್ಲಿಲ್ಲ, ಇವತ್ತು ಸಡನ್ನಾಗಿ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಗೊಂದಲ. ಸ್ಟಾರ್ಟ್ ಆದಮೇಲೆ ಗೊಂದಲನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ
ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿರುವಂಥದ್ದು. ನೋಡೋಣ, ಅಲ್ಲಿ ಹೋದ್ಮೇಲೆ ನಾನು ಕೂಡ ಅದನ್ನು ವಿಡಿಯೋ ಮಾಡಿ ಹೇಳ್ತೀನಿ. ನಿಮಗೂ ಕೂಡ ಯಾರಾದರೂ ಯೂಸ್ಫುಲ್ ಆಗ್ಬೋದು. ಬ್ಯಾಪ್ಟಿಸ್ಟ್ ಬಗ್ಗೆ ಗೊತ್ತಿರೋರು ಕೂಡ ಕಮೆಂಟ್ ಮಾಡಿ. ನಾನು ತುಂಬ ಜನ ವಿಚಾರಿಸಿದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇರೋದು. ನೋಡೋಣ. ಅದಾದಮೇಲೆ ಈಗ ಸ್ವಲ್ಪ ಫ್ರಿಜ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ತುಂಬ ಡೀಪ್ ಕ್ಲೀನೆಲ್ಲ ಏನೂ ಮಾಡ್ತಾಯಿಲ್ಲ, ಜಸ್ಟ್ ಕವರ್ಸ್ ಎಲ್ಲ ತೆಗೆದು ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಕ್ಸಸ್ ಎಲ್ಲ ಏನೋ ತುಳಿತಾ ಇಲ್ಲ. ನಾನು ಯಾವ ತರಕಾರಿ ಖಾಲಿ ಆಗುತ್ತೆ ಅಲ್ಲ, ಸೊ ಆವಾಗ ಆ ಬಾಕ್ಸ್ ಹಂಗೆ ತೊಳ್ಕೊಬಿಡ್ತೀನಿ. ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಕಿಚನ್ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಬೇಕು ಡೆಲಿವರಿ ಮುಗಿಯೋಷ್ಟರಲ್ಲಿ ಅಂತ. ಅಂದರೆ ಪಾತ್ರೆಗಳೆಲ್ಲ ತೊಳೆದು ಅಲ್ಲ, ಕಬೋರ್ಡ್ಸ್ಗೆಲ್ಲ ಒರೆಸಿ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ. ಒಬ್ಬಳೇ ಇದ್ದವಾಗ ಬೇಡ, ಅಮ್ಮ ಬಂದವಾಗ ಒಂದು ಸತಿ ನೀಟಾಗಿ ಮಾಡ್ಕೊಳ್ಳೋಣ. ಡೆಲಿವರಿ ಆಗೋಷ್ಟರಲ್ಲಿ ಒಂದು ಸತಿ ನೀಟಾಗಿ ನಮ್ಮ ರೂಮ್ ಇರ್ಬೋದು, ಬೆಡ್ಡು, ಇದೆಲ್ಲದನ್ನೂ ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡೋಣ ಯಾವಾಗ ಆಗುತ್ತೆ ಏನು ಅಂತ. ಒಬ್ಬಳೇ ಇದ್ದವಾಗ ಆಗೋಲ್ಲ. ಸೊ ಅಮ್ಮ, ಹಸ್ಬೆಂಡು ಎಲ್ಲರೂ ಇದ್ದವಾಗ ಯಾವಾಗಾದ್ರೂ ಸಂಡೇ ಒಂದು ದಿವಸ ಫ್ರೀ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಪಪ್ಪು ಬರೋಷ್ಟರಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಕೋತಾನೆ ಇದ್ದೀನಿ. ದಿನಾ ಮನೆ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ. ಹೆಣ್ಮಕ್ಳಿಗೆ ದಿನ ಕ್ಲೀನ್ ಮಾಡಿದ್ರು ಇನ್ನೂ ಕ್ಲೀನ್ ಮಾಡೋಣ ಅನಿಸ್ತಾನೆ ಇರುತ್ತೆ. ನಮ್ಮ ಮನೆ ಸೊ ಅದಕ್ಕೆ ಫ್ರಿಜ್ ಒಂಚೂರು ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಫ್ರಿಜ್ ಆಫ್ ಮಾಡಿ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಾಗಿ ನಾನು ಇನ್ನು ಆಫ್ ಮಾಡಬೇಕು ಅಂದರೆ ಚೇರ್ ಹಾಕ್ಕೊಂಡು ಮೇಲೆ ಹತ್ತಬೇಕು. ಮಗ ಓದ್ತಾ ಇದ್ದ, ಇನ್ನು ಅವನ್ನ ಕರೆದ್ರೆ ಅವ್ನು ಫುಲ್ ಡಿಸ್ಟರ್ಬ್ ಆಗ್ತಾನೆ. ಬಂದರೆ ಅದು ಮಮ್ಮಿ ಇದು ಮಮ್ಮಿ ಅಂತ ಮತ್ತೆ ಟೈಮ್ ವೇಸ್ಟ್ ಮಾಡ್ತಾನೆ ಅಂದ್ಬಿಟ್ಟು ಸರಿ ಸುಮ್ಮನೆ ಹಂಗೆ ಒರೆಸ್ಕೊಳ್ಳೋದಲ್ವಾ ಅಂತ ಅಂದ್ಕೊಂಡು ಆ್ಯಕ್ಚುಲಿ ಒಂದು ಶೀಟ್ ಮಾತ್ರ ನೋಡಿ ಸ್ಟೆಪ್ ಏನು ತೆಗಿತೀನಲ್ಲ, ಇಲ್ಲಿ ಮಾತ್ರ ಒಂದು ಸ್ವಲ್ಪ ಚೆಲ್ದಂಗೆ ಆಗಿದ್ದು. ಅಲ್ಲಿ ಸಾಂಬಾರು ಮತ್ತು ದೋಸೆ ಇಟ್ಟು ಈ ಥರದ್ದೆಲ್ಲ ಇಡ್ತೀನಿ ಆ ಒಂದು ಸ್ಟೆಪ್ಪಲ್ಲಿ. ಅದಕ್ಕೆ ಅದು ಒಂದನ್ನು ತೊಳೆಯೋ ಬದಲು ಎಲ್ಲನೂ ಒಂಚೂರು ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡಿದಷ್ಟೇ. ರೂಮ್ನ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಸಿಗೆ ಎಲ್ಲ ತೆಗೆದು ಸ್ವಲ್ಪ ಬಿಸಿಲಿಗೆ ಹಾಕಿ ನೀಟಾಗಿ ಧೂಳೆಲ್ಲ ಉದುರಿಸಿ ಎಲ್ಲ ಮಾಡೋಣ ಅಂತ. ಆ್ಯಕ್ಚುಲಿ ವ್ಯಾಕ್ಯೂಮ್ ಕ್ಲೀನರ್ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಡಸ್ಟ್ ಎಲ್ಲ ನೀಟಾಗಿ ಬರುತ್ತೆ, ಅಥವಾ ಬಿಸಿಲಿಗೆ ಹಾಕಿ ಹಂಗೆ ಕ್ಲೀನ್ ಮಾಡಿದ್ರೆ ಬರುತ್ತಾ ನೋಡಬೇಕು. ನೀಟಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು ಸ್ವಲ್ಪ ರೂಮ್ನ ಕೂಡ. ಅಂದರೆ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಬಟ್ ಬೆಡ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕೋದು ಇದೆಲ್ಲ ಮಾಡಲ್ವಲ್ಲ. ಅದಕ್ಕೆ ಬಿಸಿಲಿಗೆ ಅದನ್ನೆಲ್ಲ ಹಾಕೋಣ, ಸ್ವಲ್ಪ ಒಂದೊಂದಾಗಿ ಮಾಡ್ಕೊಳ್ಳೋಣ. ಒಂದೇ ಸತಿ ಅಂದರೆ ನನ್ನ ಕೈಲೂ ಆಗೋದಿಲ್ಲ ಅಂತ ಅಂದ್ಕೊಂಡು ಇವತ್ತು ಫ್ರಿಜ್ನ ಮಾಡೋಣ. ಆ್ಯಕ್ಚುಲಿ ಫುಲ್ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಏನೂ ಗಲೀಜಿರಲಿಲ್ಲ, ನೀಟಾಗಿತ್ತು. ಅದಕ್ಕೆ ಸುಮ್ಮನೆ ಹಿಂಗೆ ಒರೆಸಿ ಇಡೋಣ ಇವಾಗ ಸದ್ಯಕ್ಕೆ, ಆಮೇಲೆ ನೋಡೋಣ ಅಂತ. ಫ್ರೀಝರ್ ಅಂತೂ ಫುಲ್ ನೀಟಾಗೇ ಇತ್ತು, ಏನು ಗಲೀಜಾಗಿರಲಿಲ್ಲ. ಇದು ಮಾತ್ರ ಒಂಚೂರು ಗಲೀಜಾಗಿತ್ತು. ಈ ಕಡೆ ಡೋರ್ದು ಏನಿದೆಲ್ಲ ಇದೆಲ್ಲ ಮೊನ್ನೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಡೋರ್ ಸೈಡ್ ಏನಿದೆಲ್ಲ ಅಲ್ಲಿ ತುಂಬ ಏನು ಇಡೋದಿಲ್ಲ ನಾನು. ಸಾಸ್ಗಳು, ಹಾಗೆ ಹಾಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರದ್ದು ಮಾತ್ರ ಇಡ್ತೀನಿ. ಅದೆಲ್ಲ ಡೋರ್ ಸೈಡೆಲ್ಲ ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೆ. ಇನ್ನು ಇದಿಷ್ಟೇ ತಾನೇ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾರೋ ಅಂಥದ್ದು. ಈ ಒಂದು ಟೈಮಲ್ಲಿ ಏನು ಹೇಳ್ತಾರಲ್ಲ, ಸುಮ್ಮನೆ ಕುತ್ಕೊಂಡಿರೋಕ್ಕೂ ಆಗೋಲ್ಲ, ಕೆಲಸ ಮಾಡೋಕ್ಕೂ ಆಗೋಲ್ಲ ಅನ್ನೋಂಗಾಗಿದೆ. ನನಗೇನು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಕಷ್ಟ ಅಂತ ಅನಿಸಲ್ಲ. ಒಂದೊಂದು ಸತಿ ಯಾವಾಗ ಅಯ್ಯೋ ಯಾರು ಮಾಡ್ತಾರಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ. ಸೊ ನೋಡಬೇಕು, ಇವಾಗೇನೋ ಆರಾಮಾಗಿ ಏನೂ ಕೆಲಸ ಇಲ್ವಲ್ಲ ಅನಿಸ್ತದೆ. ಬಟ್ ಮಗು ಆದಮೇಲೆ ಏನು ಟೈಮೇ ಇಲ್ವಲ್ಲ ಅನಿಸುತ್ತೇನೋ ಅಂತ ಅನಿಸುತ್ತೆ. ಯೋಚನೆ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮಗ ಹುಟ್ಟಿದಾಗ ಹೆಂಗೆ ದೊಡ್ಡವನಾದ ಅವನು ಅಂತಲೇ ಗೊತ್ತಾಗಿಲ್ಲ ಸೀರಿಯಸ್ಸಾಗಿ. ಅಮ್ಮ ಮನೇಲಿರೋ ಅಷ್ಟು ದಿವಸ ಅಮ್ಮ ಮತ್ತು ನನ್ನ ತಮ್ಮ ಅಪ್ಪ ಎಲ್ಲರೂ ಇರ್ತಿದ್ವಿ, ಅಲ್ಲಿ ನೋಡಿಕೊಂಡು. ಅಲ್ಲಿಂದ ಬಂದಮೇಲೆ ಇಲ್ಲೂ ಕೂಡ ಅತ್ತೆ ಮತ್ತು ನಮ್ಮ ನಾದಿನಿ ಎಲ್ಲ ಇದ್ರಲ್ಲ, ನನಗಿಂತ ಜಾಸ್ತಿ ಅವರೇ ನೋಡ್ಕೊಂಬಿಟ್ರು ನನ್ನ ಮಗನ. ಅವರೇ ಊಟ ಮಾಡಿಸೋದು, ಅವರೇ ತಿನ್ನಿಸೋದು ಇದೆಲ್ಲ ಮಾಡಿಸಿದ್ರು. ನಾನು ಹೆಂಗೆ ದೊಡ್ಡವನಾದ, ಹೆಂಗೆ ಹೋಯಿತು ಒಂದು ಜರ್ನಿ ಅನ್ನೋದು ನಂಗೆ ನಿಜ ಅರ್ಥನೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಆಗೋಯಿತು. ಬಟ್ ಈ ಮಗುಗೆ ಎಲ್ಲನೂ ನಾನು ಒಬ್ಬಳೇ ಹ್ಯಾಂಡಲ್ ಮಾಡಬೇಕಾ ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು ಜಾಯಿಂಟ್ ಫ್ಯಾಮಿಲಿಗಳು ಬೆಸ್ಟ್ ಅಂತ. ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ತುಂಬ ಸತಿ ಅನಿಸ್ತಾ ಇರುತ್ತೆ ನನಗೆ ಜಾಯಿಂಟ್ ಫ್ಯಾಮಿಲಿಗಳು ಬೆಸ್ಟಪ್ಪ, ಈ ಒಬ್ಬೊಬ್ಬರೇ ಇರೋದು ತುಂಬ ಕಷ್ಟ ಅಂತ. ನಿಮಗೇನು ಅನಿಸುತ್ತೆ?